ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುರೇಶ್ ರಾಘವಯ್ಯ ಅವರು. ಸುರೇಶ್ ರಾಘವಯ್ಯ ಅವರು ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆದರೂ ಕೂಡ ಪೋಸ್ಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇಮ್ಯುನಾಲಜಿ ಸ್ಟಡಿನ ಮೇಯೋ ಕ್ಲಿನಿಕಲ್ ಮಾಡಿದ್ರು ಕೂಡ ಜನಸಾಮಾನ್ಯರಿಗೆ ಸಾಮಾನ್ಯವಾದಂಥ ಕಾಯಿಲೆಗಳನ್ನ ಹೇಗೆ ಕಂಡುಹಿಡಿಬೇಕು, ಹೇಗೆ ತಕ್ಷಣಕ್ಕೆ ಡಾಕ್ಟರ್ ಹತ್ರ ಬರಬೇಕು ಅಂತ ಅವರಲ್ಲಿ ಅರಿವು ಮೂಡ್ಸಕ್ಕೋಸ್ಕರ ಇವತ್ತು ಅವರು ಕಾಮಾಲೆ ಕಾಯಿಲೆ ಅಂತಂದ್ರೆ ಜಾಂಡಿಸ್ ಬಗ್ಗೆ ತಿಳಿಸಕ್ಕೆ ಬಂದಿದ್ದಾರೆ. ಸ್ವಾಗತ ಸುರೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್, ನಮಸ್ಕಾರ. ಇದು ಕಾಮಾಲೆ ಅಂತಂದ್ರೆ ಕಣ್ಣು ಹಳದಿ ಅಂತ ಜನ ಏನೇನೋ ತಿಳ್ಕೊಂಡಿರ್ತಾರೆ. ಆದ್ರೆ ಜನಸಾಮಾನ್ಯರು ಕೂಡ ಅವರೇನು ಡಾಕ್ಟರ್ ಆಗ್ಬೇಕಾಗಿಲ್ಲ, ಸಾಮಾನ್ಯರು ಕೂಡ ಅವರು ಕಂಡುಹಿಡಿಬಹುದು ಅಂತ. ಉದಾಹರಣೆಗೆ ನನ್ನ ಅತ್ಯಂತ ರೈಟ್ ಹ್ಯಾಂಡ್ ಆಗಿರುವಂತ ನನ್ನ ಅಸೋಸಿಯೇಟು ಪಾಪ, ಅವ್ರಿಗೆ ಆಪರೇಷನ್ ಆಗಿತ್ತು, ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೆದಿತ್ತು, ಎಲ್ಲ ಆಯ್ತು. ಸ್ಕೂಟರ್ ರಿಪೇರ್ ಮಾಡಕ್ ಹೋದಾಗ ಅಲ್ಲಿ ಆ ವ್ಯಕ್ತಿ ರಿಪೇರ್ ಮಾಡೋನು, ಯಾಕಮ್ಮ ಡಾಕ್ಟ್ರಮ್ಮ ನಿಮ್ ಕಣ್ಣು ಹಳದಿ ಆಗಿದೆಯಲ್ಲ ಅಂತ ಕೇಳಿದ್ದಾನೆ. ಅಲ್ಲಿವರೆಗೂ ಅವಳೇ ಡಾಕ್ಟರ್ ಆಗ್ಬಿಟ್ಟು ಅವಳಿಗೆ ಗೊತ್ತಾಗಿಲ್ಲ, ಅವರೇ ನೋಡ್ಕೊಂಡಿಲ್ಲ. ಅಷ್ಟೇ ಅಲ್ಲ, ಆಗ್ಲೇ ಲಿವರ್ನಲ್ಲಿ ಸೆಕೆಂಡ್ರೀಸ್ ಆಗಿ ಎಲ್ಲ ಅಬ್ಸ್ಟ್ರಕ್ಷನ್ ಆಗಿ ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಆಗುವಂತ ಪರಿಸ್ಥಿತಿ ಬಂದರೂ ಕೂಡ ನೋಡ್ಕೊಂಡಿರೋದಿಲ್ಲ. ಹಾಗಾಗಿ ಈ ಜಾಂಡಿಸ್ ಅನ್ನೋದು ಅದು ಒಂದು ಕಾಯಿಲೆ ಅಲ್ಲ, ಸುಮಾರು ಕಾಯಿಲೆಗಳಿಗೆ ಅದು ಒಂದು ಸಿಂಪ್ಟಮ್ ಅಥವಾ ಒಂದು ಕಣ್ಣಿಗೆ ಕಾಣುವಂತ ವಿಚಾರ. ಹೇಗೆ ಅನಿಮಿಯಾ ಇರುತ್ತೋ ಹಾಗೆ ಈ ಕಾಮಾಲೆ ಕೂಡ. ಆದ್ರೆ ಮಕ್ಕಳಲ್ಲಿರೋದನ್ನ ಬಿಟ್ಬಿಡೋಣ, ನಾವು ಮಕ್ಕಳು ಡಾಕ್ಟರ್ಗಳು ಅವರು ಡಿಸ್ಕಸ್ ಮಾಡ್ತಾರೆ. ಇನ್ನು ಯುವಕರಿಂದ ಮುದುಕರವರೆಗೂ ಈ ಕಾಮಾಲೆ ಯಾಕೆ ಬರುತ್ತೆ, ಮೊದಲು ಅದು ಬರಕ್ಕೆ ಕಾರಣಗಳೇನು, ಅದನ್ನ ತಡೆಗಟ್ಟದ್ ಹೇಗೆ ಅಂತ ಆಮೇಲೆ ನೋಡ್ಕೊಳ್ಳೋಣ. ದಯವಿಟ್ಟು ನಮ್ಗೆ ತಿಳಿಸ್ಕೊಡಿ. ನಮಸ್ಕಾರ, ಥ್ಯಾಂಕ್ ಯು ಮೇಡಮ್. ಸೊ ಇದು ಒಳ್ಳೆ ಟಾಪಿಕ್, ಕಾಮಾಲೆ ಕಾಯಿಲೆ ಅಂದ್ರೆ. ಯಾಕಂದ್ರೆ ನನ್ನ ಪ್ರಾಕ್ಟೀಸ್ ಅಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿ ಎಲ್ಲರೂ ಬರೋದೇನಕ್ಕೆ, ಸರ್ ಲಿವರ್ ಫೇಲಿಯರ್ ಆಗಿದೆ, ಕಾಮಾಲೆ ಬಂದಿದೆ, ಲಿವರ್ ಫೇಲಿಯರ್ ಆಗಿದೆ, ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತಾನೆ ಬರೋದು. ಯಾಕೆ ಬರೋ ಕಡೆ ಎಲ್ಲ ಊರಲ್ಲಿರೋ ಡಾಕ್ಟರ್ಗೆಲ್ಲ ಸುತ್ತಾಡ್ಕೊಂಡು ಏನೇನೋ ಟೆಸ್ಟ್ ಮಾಡ್ಕೊಂಡು ಏನೇನೋ ಬೇಕಿದ್ದು ಬೇಡದು ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಸೊ ಸಿಂಪಲ್ ಕಾಮಾಲೆ ಕಾಯಿಲೆ ಹೇಳೋದಂದ್ರೆ ಲಿವರ್ನ ರೋಗ ಲಕ್ಷಣ ಅದು. ಓಕೆ, ಈ ಕಾಮಾಲೆ ಏನಕ್ಕೆ ಬರುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಬಿಲಿರುಬಿನ್ ಅಂತ ಒಂದು ಅಂಶ ಇದೆ. ಓಕೆ, ಆ ಬಿಲಿರುಬಿನ್ ಎಲ್ಲಿಂದ ಬರುತ್ತೆ? ನಮ್ಮ ಕೆಂಪು ರಕ್ತ ಕಣಗಳಿದಾವೆ. ನಮ್ಮ ಕೆಂಪು ರಕ್ತ ಕಣಗಳಿಗೆ ವಯಸ್ಸಾದ್ಮೇಲೆ 120 ದಿನ ಅದಕ್ಕೆ ಆಯಸ್ಸಿರುತ್ತೆ. 120 ದಿನ ಆದ್ಮೇಲೆ ಅವೇನಾಗುತ್ತೆ, ನಮ್ಮ ಸ್ಪ್ಲೀನ್ಗೆ ಹೋಗಿ ಸ್ಪ್ಲೀನ್ ಅಲ್ಲಿ ಅದು ಡಿಸಿಂಟಿಗ್ರೇಟ್ ಆಗುತ್ತೆ. ಕರೆಕ್ಟ್. ಆ ನಾಶ ಆದ್ಮೇಲೆ ಅದು ಬಿಲಿರುಬಿನ್ ಪ್ರೊಡ್ಯೂಸ್ ಆಗೋದು. ಇದಕ್ಕೆ ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಅಂತ ಹೇಳ್ತೀವಿ ನಾವು. ನಾಶ ಆಗಿದ ತಕ್ಷಣ ಬರುವಂತ ಬಿಲಿರುಬಿನ್ ಏನಂತೀವಿ, ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಅಂತ. ಇದನ್ನ ಏನಾಗುತ್ತೆ, ರಕ್ತದಿಂದ ಲಿವರ್ಗೆ ಹೋಗಿ ಅದು ಕಾಂಜುಗೇಷನ್ ಅಂತ ಆಗುತ್ತೆ. ಓಕೆ, ಕಾಂಜುಗೇಷನ್ ಆಗಿ ನಮ್ಮ ಪಿತ್ತನಾಳದಿಂದ ಬಂದು ಪಿತ್ತಕೋಶದಲ್ಲಿ ಬೈಲ್ ಬರುತ್ತೆ. ಆ ಬೈಲಿಂದ ನಮ್ಮ ಹೊಟ್ಟೆಗೆ ಮತ್ತೆ ಕರಳಿಗೆ ಬಂದು ಮತ್ತೆ ನ್ಯಾಚುರಲ್ ಆಗಿ ಅದು ಆಚೆ ಹೋಗುತ್ತೆ. ಇಲ್ಲ ಯೂರಿನಲ್ಲಿ ಹೋಗುತ್ತೆ, ಇಲ್ಲ ಮೋಷನ್ ಅಲ್ಲಿ ಹೋಗುತ್ತೆ. ಕರೆಕ್ಟ್. ಬಟ್ ಒಂದು ಇದು ತಿಳ್ಕೊಬೇಕೇನಂದ್ರೆ, ಎಷ್ಟೇ ಬಿಲಿರುಬಿನ್ ಆಚೆ ಬಂದ್ರು ಅದರಲ್ಲಿ 80% ಅಷ್ಟು ನಾವು ಮತ್ತೆ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತೀವಿ ಬಾಡಿಗೆ. ಅದು ವೇಸ್ಟ್ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಎಕ್ಸ್ಕ್ರೀಟ್ ಆಗೋದೆಷ್ಟು? ಬರೀ 10ರಿಂದ 15ರಿಂದ 20% ಮಾತ್ರ. ನಮ್ಮ ಒಂದ ಮತ್ತೆ ಕಕ್ಕಸಕ್ಕೆ ಆ ಹಳದಿ ಬಣ್ಣ ಬರದೆ ಇದರಿಂದ, ಬಿಲಿರುಬಿನಿಂದ. ವೆರಿ ಗುಡ್, ವೆರಿ ಗುಡ್. ಹೋಗಿದೇನೋ ಅಷ್ಟು ಉಳಿದಿದ್ದು ಮತ್ತೆ ಅಬ್ಸಾರ್ಬ್ ಬಂದ್ಬಿಡುತ್ತೆ. ಕರೆಕ್ಟ್. ಸೊ ಈ ಸರ್ಕಲ್ ಇದೆಯಲ್ಲ, ನಮ್ಮ RBCs ಅಂದ್ರೆ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಡಿಸ್ಟ್ರಾಯ್ ಆಗೋದು, ಅಲ್ಲಿಂದ ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಜಾಸ್ತಿ ಆಗೋದು, ಲಿವರ್ಗೆ ಹೋಗಿ ಕಾಂಜುಗೇಟ್ ಆಗೋದು, ಕಾಂಜುಗೇಟ್ ಆದ್ಮೇಲೆ ಪಿತ್ತನಾಳಿಂದ ಆಚೆ ಬರೋದು. ಈ ಸೈಕಲ್ ಅಲ್ಲಿ ಎಲ್ಲೇ ನಮಗೆ ಒಂದು ಅಡೆತಡೆ ಆದ್ರೂ ನಮಗೆ ಬಿಲಿರುಬಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ರಕ್ತ ಕಣ, ಫಾರ್ ಉದಾಹರಣೆಗೆ ರಕ್ತ ಕಣಗಳು ತುಂಬಾ ಡಿಸ್ಟ್ರಾಯ್ ಆಗ್ತಾ ಇದ್ರೆ, ಯಾವ್ದ್ರಲ್ಲಿ ನಮ್ಮ ರಕ್ತ ಅಡೆತಡೆ ಅನ್ನೋದಕ್ಕಿಂತಲೂ ಏರುಪೇರು ಅಂತ ಹೇಳ್ಬೋದು. ಏರುಪೇರು ಆದ್ರೆ ರಕ್ತ ಜಾಸ್ತಿ ನಾಶ ಆಗಿ ಹೋಗ್ಬಿಟ್ರೆ, ಹಿಮೋಲಿಸಿಸ್ ಆದ್ರೆ ಆಗ್ಲೂ ಬರ್ಬೋದು, ಅಥವಾ ಎಲ್ಲಾದ್ರೂ ಅಬ್ಸ್ಟ್ರಕ್ಷನ್ ಆದ್ರೂ ಬರ್ಬೋದು. ಹಾಗಾಗಿ ಏರುಪೇರು ಬ್ಯಾಲೆನ್ಸ್ ಅನ್ನು ಹೊಟ್ಟೋಗ್ಬಿಟ್ರೆ ಬರುತ್ತೆ ಅಂತ ನೀವು ಬರುತ್ತೆ ಜಾಂಡಿಸ್. ಸೊ ಅದಕ್ಕೆ ನೀವು ಯಾವಾಗ ರಕ್ತ ಸಂಚಾರ, ಯಾವಾಗ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿದ್ರೆ 3 ಜಾಂಡಿಸ್ ಬಗ್ಗೆ ಮಾತಾಡ್ತಾರೆ. ಬಿಲಿರುಬಿನ್, ಒಂದು ಟೋಟಲ್ ಬಿಲಿರುಬಿನ್ ಮಾತಾಡ್ತಾರೆ, ಒಂದು ಕಾಂಜುಗೇಟೆಡ್ ಬಿಲಿರುಬಿನ್ ಅಂತ ಇರುತ್ತೆ, ಒಂದು ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಅಂತ ಇರುತ್ತೆ. ಸೊ ಈ 3 ಏರುಪೇರು ಆದಾಗೆ ಒಂದೊಂದಾಗತ್ತೆ. ಇವಾಗ ರಕ್ತ ಕಣಗಳು ಜಾಸ್ತಿ ಡಿಸ್ಟ್ರಾಯ್ ಆಗ್ತಾ ಇದ್ರೆ, ರಕ್ತ ಕಣಗಳು ತೀರಾ ನಾಶಗೊಳ್ತಾ ಇದ್ರೆ ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಜಾಸ್ತಿ ಆಗುತ್ತೆ. ಬಟ್ ಅದು ಲಿವರ್ ಹಿಮೋಲಿಟಿಕ್ ಜಾಂಡಿಸ್ ಅಂತ ಹೇಳ್ತೀವಿ. ಕರೆಕ್ಟ್ ಮೇಡಮ್.
ಅಬ್ಸಲ್ಯೂಟ್ಲಿ. ಅದು ಲಿವರ್ಗೆ ಹೋಗಿ ಇವಾಗ ಲಿವರ್ಗೆ ಏನೋ ತೊಂದರೆ ಆಯ್ತು, ಲಿವರ್ ಅಲ್ಲಿ ಏನ್ ತೊಂದರೆ ಆಯ್ತು, ಇನ್ಫೆಕ್ಷನ್ ಆಗ್ಬೋದು, ಡೆಂಗು ಆಗ್ಬೋದು, ಮಲೇರಿಯಾ ಆಗ್ಬೋದು, ಹೆಪಟೈಟಿಸ್ ಆಗ್ಬೋದು, ಈ ತರ ಹೆಪಟೈಟಿಸು. ನೂರಾರು ಲೆಪ್ಟೋಸ್ಪೈರೋ ಆಗ್ಬೋದು, ಯಾವ್ದಾದ್ರು ಒಂದು ಡ್ಯಾಮೇಜ್ ಮಾಡ್ಬೋದು ಲಿವರ್ನ. ಅವಾಗ ಏನಾಗುತ್ತೆ, ಅನ್ಕಾಂಜುಗೇಟೆಡ್ ಬಿಲಿರುಬಿನ್ ಕೂತಿರುತ್ತೆ ಲಿವರ್ ಅಲ್ಲಿ, ಕಾಂಜುಗೇಟೆಡ್ ಬಿಲಿರುಬಿನ್ ಕೂತಿರುತ್ತೆ. ಅವಾಗ ಎರಡೂ ಏನಕ್ಕೆ ಬರುತ್ತೆ. ಅದಕ್ಕೆ ಮಿಕ್ಸ್ಡ್ ಜಾಂಡಿಸ್ ಅಂತೀವಿ, ಮಿಕ್ಸ್ಡ್ ಕಾಮಾಲೆ ರೋಗ ಅಂತ ಹೇಳ್ತೀವಿ. ಬಟ್ ಲಿವರ್ ಎಲ್ಲ ಚೆನ್ನಾಗಿದ್ದು ಪಿತ್ತನಾಳಿ ಬ್ಲಾಕೇಜ್ ಆಯ್ತು, ಇಲ್ಲ ಪಿತ್ತನಾಳಿನಲ್ಲಿ ಕಲ್ಲು ಬಂತು, ನಮ್ಮ ಪಿತ್ತಕೋಶದಲ್ಲಿ ಕಲ್ಲು, ಗಾಲ್ ಸ್ಟೋನ್ಸ್ ಇರ್ತಾವಲ್ಲ, ಗಾಲ್ ಕಾಮನ್ ಸ್ಟೋನ್ಸ್. ಫೈಂಡಿಂಗ್ ಅದು. ಒಂದೊಂದ್ಸಲ ಈ ಸಣ್ಣ ಕಲ್ಲುಗಳು ಏನ್ ಮಾಡುತ್ತೆ, ಜಾರ್ಕೊಂಡ್ ಬಂದ್ಬಿಟ್ಟು ಪಿತ್ತನಾಳಿನ ಬ್ಲಾಕ್ ಮಾಡಿರುತ್ತೆ. ಇಲ್ಲ ಅಲ್ಲೇ ಬ್ಲಾಕ್ ಕ್ಯಾನ್ಸರ್ ರೋಗ ಮಾಡ್ಬಿಡುತ್ತೆ. ಆಗ್ಬೋದು, ಎಸ್ ಕ್ಯಾನ್ಸರ್ ರೋಗ ಆಗ್ಬೋದು, ಇಲ್ಲ ಪ್ಯಾನ್ಕ್ರಿಯಸ್ ಕ್ಯಾನ್ಸರ್ ಆಗ್ಬೋದು. ಅವಾಗ ಏನಾಗುತ್ತೆ, ಈ ಪಿತ್ತನಳಿ ಬ್ಲಾಕ್ ಆದಾಗೆ ಈ ಲಿವರ್ ಇಂದ ಅದ್ಮೇಲೆ ಆ ಅಬ್ಸ್ಟ್ರಕ್ಷನ್ ಪಿತ್ತ ಆಗುತ್ತೆ. ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಏನಾಗುತ್ತೆ, ಆಗುತ್ತೆ. ಬ್ಲಡ್ ಅಲ್ಲಿ ಬಿಲಿರುಬಿನ್ ಜಾಸ್ತಿ ಆಗುತ್ತೆ. ಜಾಸ್ತಿ ಈ ಆಗುತ್ತೆ. ಬಿಲಿರುಬಿನ್ ಜಾಸ್ತಿ ಆಗಿದ ತಕ್ಷಣ ಎಲ್ಲಿ ಡೆಪಾಸಿಟ್ ಆಗುತ್ತೆ, ನಮ್ಮ ಚರ್ಮದಲ್ಲಿ ಡೆಪಾಸಿಟ್ ಆಗುತ್ತೆ, ನಮ್ಮ ಕಣ್ಣಲ್ಲಿ ಡೆಪಾಸಿಟ್ ಕಣ್ಣಲ್ಲಿ ಆಗುತ್ತೆ. ಆಗುತ್ತೆ. ಸೊ ಆ ಕಣ್ಣಲ್ಲಿ ಡೆಪಾಸಿಟ್ ಆಗಿದ ತಕ್ಷಣ ಏನಾಗುತ್ತೆ, ನಿಮಗೆ ಹಳದಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಹೌದು ಸೊ ಹೌದು ಇದನ್ನೇ ಹೌದು. ಕಾಮಾಲೆ ರೋಗ ಅಂತ ಹೇಳೋದು. ಅಲ್ಲಲ್ಲ, ಕಣ್ಣು ಹಳದಿ ಕಾಣಿಸೋದು ನಿಜ, ಆದ್ರೆ ದೃಶ್ಯ ಹಳದಿ ಆಗೋದಿಲ್ಲ. ಜನ ಹಳದಿ ತಪ್ಪು ಆಗೋದಿಲ್ಲ, ಅದು ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪು. Yes, ಅದು ಕಾಮಾಲೆ ತಪ್ಪು ಕಣ್ಣು ಹೇಳಿಕೆ. ಅಂತ ಕಾಮಾಲೆ ಮೂಕರಾಗಿ ಹೇಳ್ತಾರೆ. ಕಾಮಾಲೆ ಕಣ್ಣಿಗೆ ಎಲ್ಲ ಹಳದಿ ಕಾಣೋದಿಲ್ಲ, ನಾರ್ಮಲ್ ಆಗೇ ಕಾಣೋದಿಲ್ಲ. ಕಾಣುತ್ತೆ. ಎಸ್, ಓಕೆ. ಬರೀ ನಮಗ್ ಮಾತ್ರ ನಮ್ ಬಿಳಿ ಇರೋ ಕಣ್ಣು ಹಳದಿ ಆಗುತ್ತೆ. ಸೊ ಅದು ಜಾಂಡಿಸ್ ಅಂತ ಗೊತ್ತಾದ್ಮೇಲೆ ಏನು, ನಂಬರ್ ಒನ್ ಅಂದ್ರೆ ಇವ್ರಿಗೆ ಬಿಲಿರುಬಿನ್ ಲೆವೆಲ್ ಜಾಸ್ತಿ ಇದೆ ಅಂತ ಗೊತ್ತು ನಮಗೆ ನೋಡಿದ ತಕ್ಷಣ. ಇದು ಏನಕ್ಕೆ ಜಾಸ್ತಿ ಇದೆ ಅನ್ನೋದು ನಾವು ಮತ್ತೆ ಪರೀಕ್ಷೆ ಮಾಡಿ ಅದನ್ನ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಬ್ಲಡ್ ಟೆಸ್ಟ್ ಇರುತ್ತೆ, ಅಲ್ಟ್ರಾಸೌಂಡ್ ಇರುತ್ತೆ, ಸಿ ಟಿ ಸ್ಕ್ಯಾನ್ ಇರುತ್ತೆ, ಹಾ ಎಂ ಆರ್ ಐ ಹಾ ಇರುತ್ತೆ, ಎಂ ಹಾ. ಆರ್ ಸಿ ಪಿ ಇರುತ್ತೆ. ಸೊ ಒಂದೊಂದಾಗಿ ಹಂತ ಹಂತವಾಗಿ ನಾವು ಹುಡ್ಕೊಂಡು ಹೋದ್ರೆ ಇದು ಏನ್ ಕಾರಣದಿಂದ ಜಾಂಡಿಸ್ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಮ್ಯಾಥಮೆಟಿಕ್ಸ್ ಲೆಕ್ಕ ಹಾಕ್ದಂಗೆ ಮಾಡ್ತಾ ಹೋಗ್ಬಿಟ್ರೆ ಕೊನೆಗೆ ಬಂದ ರಿಸಲ್ಟ್ ಅಬ್ಸಲ್ಯೂಟ್ಲಿ. ಅಲ್ಲಿ ಇಲ್ಲಿ ಎಸ್, ಕರೆಕ್ಟ್ ಆಗಿ ಈ ಸ್ಥಳದಲ್ಲಿದೆ, ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್. ಹಾಗಾದ್ರೆ ಅದಿನ್ನೋದೇನಂದ್ರೆ ವಯಸ್ಸಿನ ಮೇಲೂ ಹೋಗುತ್ತೆ. ಇವಾಗ ಸಣ್ಣ ಹಾ ಮಕ್ಕಳಲ್ಲಿ ಯೂಶಲಿ ಜಾಂಡಿಸ್ ಬಂತಂದ್ರೆ ಈ ರಕ್ತ ಕಣಗಳು ನಾಶ ಆಗ್ತದೆ. ಥಾಲಸೀಮಿಯಾ ಆಗಿರ್ಬೋದು, ಸಿಕ್ಕಲ್ ಸೆಲ್ ಅನಿಮಿಯಾ ಆಗಿರ್ಬೋದು, ಮತ್ತೊಂದು ಮಗದೊಂದು ಇರ್ಬೋದು. ಓಕೆ. ಸಣ್ಣ ಹಾ ಯೂತ್ ಅಲ್ಲಿ ಎಲ್ಲ ಇರ್ಬೇಕಾದ್ರೆ ಒಂದೊಂದು ಲಿವರ್ ಡ್ಯಾಮೇಜ್ ಇಂದ ಬರುತ್ತೆ. ಯಾಕೆ ಯೂತ್ ಅಲ್ಲಿ ಈಗ ಡ್ರಗ್ ಹೌದೌದು. ಅಡಿಕ್ಷನ್, ಕುಡಿಯೋದು ಎಲ್ಲ ಜಾಸ್ತಿ ಇದೆ. ಸೊ ಅದು ಹೌದೌದು ಹೆಪಟೈಟಿಸ್ ಹೌದು. ಬಿ ಇರ್ಬೋದು, ಹೆಪಟೈಟಿಸ್ ಸಿ ಇರ್ಬೋದು, ಬೇರೆ ವೈರಸ್ ಇನ್ಫೆಕ್ಷನ್ ಇರ್ಬೋದು, ಇಲ್ಲ ಮಲೇರಿಯಾ, ಡೆಂಗು, ಲೆಪ್ಟೋಸ್ಪೈರಾ, ಈ ತರ ರೋಗ ಲಕ್ಷಣಗಳು ಲಿವರ್ನ ಬಂದು ಹಾ ಡ್ಯಾಮೇಜ್ ಮಾಡಿರ್ಬೋದು. ಇಲ್ಲ ಹಾ ಕುಡಿತದಿಂದ, ಇಲ್ಲ ಈಗಿನ ನಡುವೆ ಫ್ಯಾಟಿ ಲಿವರ್ ಬರ್ತಾ ಇದೆ. ಫ್ಯಾಟಿ ಲಿವರ್ ಇಂದ ಹೌದು. ಏನಾಗುತ್ತೆ, ಹೋಗ್ತಾ ಹೋಗ್ತಾ ಹಂತ ಹಂತವಾಗಿ ಲಿವರ್ ಡ್ಯಾಮೇಜ್ಗೊಂಡು ಒಂದ್ಸತಿ 60% ಡ್ಯಾಮೇಜ್ ಆದ ತಕ್ಷಣ ಏನಾಗುತ್ತೆ, ಕಾಮಾಲೆ ರೋಗ ಮತ್ತೆ ಇದಾಗುತ್ತೆ. ಜಾಂಡಿಸ್ ಬಂದ್ಬಿಡುತ್ತೆ. ಏನು ಓಕೆ. ವಯಸ್ಸಾಗಿರೋರಲ್ಲಿ, ಎಸ್ಪೆಷಲಿ ಸಿಗರೇಟ್ ಸೇದೋರ್ಗು, ಕುಡಿಯೋ ಅಭ್ಯಾಸ ಇದ್ದವರಿಗೆ ಕ್ಯಾನ್ಸರ್ನ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ವಯಸ್ಸಾದ ಒಂದು 40-45 ದಾಟದ ಮೇಲೆ ಏನ್ ನೋಡಬೇಕು, ನಾವು ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಹೌದು ಸೊ ಹೌದು. ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಆಗಿರ್ಬೋದು, ಕೊಲೆಂಜ ಪಿತ್ತನಳಿ ಕ್ಯಾನ್ಸರ್ ಆಗಿರ್ಬೋದು, ಗಾಲ್ ಬ್ಲಾಡರ್ ಕ್ಯಾನ್ಸರ್ ಆಗಿರ್ಬೋದು, ಇವೆಲ್ಲಾನು ಏನು ಲಿವರ್ದೇ ಜಾಂಡಿಸ್ ಕ್ಯಾನ್ಸರ್ ಕಾಸ್ ಇರ್ಬೋದು. ಮಾಡುತ್ತೆ. ಎಸ್, ಸೊ ನೀವು ಯಾವ ವಯಸ್ಸಲ್ಲಿ ಬರ್ತೀರಾ, ನಿಮ್ಮ ಅಭ್ಯಾಸಗಳೇನು, ನೀವು ಭಾರತ ದೇಶದಲ್ಲಿ ಇಲ್ಲ ವರ್ಲ್ಡ್ ಓವರ್ ಅಲ್ಲಿ ಯಾವ ಏರಿಯಾದಿಂದ ಬರ್ತಾ ಇದ್ದೀರಾ, ಇದ್ರ ಮೇಲೆ ಎಲ್ಲ ನೋಡಿದ್ರೆ ಒಂದು ಬೇರೆ 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 ಕಾರಣಗಳಿರ್ತವೆ. ಅದನ್ನ ಹುಡ್ಕೊಂಡು ಹೋಗ್ಬೇಕು ನಾವು. ಏನ್ ಆಮೇಲೆ ಡಯಾಗ್ನೋಸಿಸ್ ಎಲ್ಲೇ ಅದಕ್ಕೆ ಎಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು. ಕ್ಯಾನ್ಸರ್ ಇದ್ರೂ ಕೂಡ ಸೆಕೆಂಡ್ರೀಸ್ ಲಿವರ್ ಅಲ್ಲಿ ಬಂದ್ಬಿಟ್ರೆ ಅಲ್ಲೂ ಕೂಡ ಬರ್ಬೋದು. ಅಲ್ಲೂ ಕೂಡ ಡ್ಯಾಮೇಜ್ ಆಗುತ್ತೆ. ಕರೆಕ್ಟ್. ಯಾಕೆ ಕ್ಯಾನ್ಸರ್ ಸೆಕೆಂಡ್ ಎಲ್ಲೇ ಬೇರೆ ಇರ್ಬೋದು, ಪ್ರೈಮರಿ ಎಸ್, ಎಲ್ಲೋ ಇಟ್ಕೊಂಡು ಇಲ್ಲಿ ಬಂದ್ರೂ ಬರ್ಬೋದು. ಮೋಸ್ಟ್ ಆಫ್ ದ ಟೈಮ್ ಆಕ್ಚುಲಿ ಜಾಂಡಿಸ್ ಬಂದಿದೆ ಕ್ಯಾನ್ಸರ್ ಇಲ್ಲಿ ಅಂದ್ರೆ ಇನ್ನು ಅವ್ರಿಗೆ ಸರ್ಜರಿ ಮಾಡಿ ಇದನ್ನ ಗುಣಮುಖವಂತ ಸ್ಟೇಜ್ ಅಲ್ಲಂತೂ ಇರೋದಿಲ್ಲ. ಅವರು ಬರೀ ಔಷಧಿ ಹೌದು. ಏನಾದ್ರು ಕೊಟ್ಟು ಸ್ವಲ್ಪ ಹಾಗೆ ಕಂಫರ್ಟಬಲ್ ಆಗಿರೋ ಸ್ಟೇಜ್ ಅಲ್ಲಿ ಬರ್ತಾರೆ. ಹಾ ಅದಕ್ಕೇನೆ ಕಾಮಾಲೆ ರೋಗವನ್ನ ಕಂಡುಹಿಡಿಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾದ್ರೆ ಅದು ಯಾಕೆ ಬಂದಿದೆ ಏನಂತ ಕರೆಕ್ಟ್ ಆಗಿ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಟ್ರೆ ದೇ ವಿಲ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಫೈಂಡ್ ಔಟ್ ಹೌದು. ಏನಕ್ಕೆ ಬಂದಿದೆ ಅರ್ಲಿ ಜಾಂಡಿಸ್. ಅರ್ಲಿ ಸ್ಟೇಜಸ್ ಅಲ್ಲೇ ಪ್ರಿಸೈಸ್ ಅಬ್ಸಲ್ಯೂಟ್ಲಿ, ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೆರಿ ಅಂತ ಹೇಳ್ತೀವಿ. ಪಾಸಿಬಲ್. ಆ ಎಸ್ ಪ್ರಿಸೈಸ್ ಡಯಾಗ್ನೋಸಿಸ್ ಮಾಡಕ್ಕೆ ಯಾವ ತರದ ಟೆಸ್ಟ್ಗಳನ್ನ ಮಾಡ್ತೀರಿ, ಅದು ಯಾವ ತರದ ಟೆಸ್ಟ್ಗಳಿಂದ ನಮಗೆ ಗೊತ್ತಾಗತ್ತೆ ವೆರಿ ಗುಡ್. ಸೊ ಲಿವರ್ ಈಗ ಡ್ಯಾಮೇಜ್ ಆಗಿದೆ ಏನಾಗ್ತಂದ್ರೆ ಅಂತ? ನಿಜವಾಗ್ಲೂ ಹೇಳೋದಂದ್ರೆ ಈ ಲಿವರ್ದು ಒಂದು ಮ್ಯಾಜಿಕ್ ಹೇಳ್ತೀನಿ ನೋಡಿ. ನಿಮ್ದು 60% ಲಿವರ್ ಡ್ಯಾಮೇಜ್ ಆಗೋವರೆಗೂ ನಿಮ್ಮ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇರುತ್ತೆ. ಗೊತ್ತಾಗಲ್ಲ. ಯಾಕೆ ನಾನು ಪದೇ ಪದೇ ಹೇಳ್ತೀನಿ, ದೇವ್ರು ಯಾವ ತರ ಲಿವರ್ ಮಾಡಿದಾನಂದ್ರೆ 30% ಲಿವರ್ ಚೆನ್ನಾಗಿತ್ತು ಅಂದ್ರೆ ನಿಮ್ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇರುತ್ತೆ. ಸೊ ಇದು ಉಲ್ಟಾ ಏನಂದ್ರೆ 60-70% ಡ್ಯಾಮೇಜ್ ಆಗೋವರೆಗೂ ನಿಮಗೆ ಗೊತ್ತಾಗಲ್ಲ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಸೊ ಅದಕ್ಕೇನೆ ಹೇಳೋದು ಎಲ್ಲರಿಗೂ ಅಟ್ಲೀಸ್ಟ್ ಒಂದು 35-40 ವರ್ಷ ಆದ್ಮೇಲೆ ವರ್ಷಕ್ಕೆ ಒಂದ್ಸತಿ ಹೋಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ಳಿ ಅಂತ ಪದೇ ಪದೇ ಹೇಳೋದು ಇದಕ್ಕೇನೆ. ಯಾಕೆ, ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ನಾರ್ಮಲ್ ಆಗಿ ಬ್ಲಡ್ ಟೆಸ್ಟ್ ಮಾಡಿಸ್ತಿರಲ್ಲ, ಕಣ್ಣು ಹಳ್ಳಿ ಇದೆ ಅಂತ ಗೊತ್ತಾದ್ರೆ ಬ್ಲಡ್ ಟೆಸ್ಟ್ ಅಲ್ಲಿ ಫಸ್ಟ್ ಗೊತ್ತಾಗುತ್ತೆ ನಿಮಗೆ, ಹೌದಪ್ಪ ಗೊತ್ತಾಗುತ್ತೆ. ಜಾಂಡಿಸ್ ಇದೆ ಅಂತ. ಅದ್ ಬಂದ ತಕ್ಷಣ ವೈರಸ್ ಇನ್ಫೆಕ್ಷನ್ ನಾವು ಟೆಸ್ಟ್ ಮಾಡ್ತೀವಿ. ಹೆಪಟೈಟಿಸ್ ಎ ಬಿ ಸಿ ಡಿ ಇ ಇರ್ಬೋದು, ಜ್ವರ ಏನಾದ್ರು ಬಂದಿದ್ರೆ ಡೆಂಗು ಮಾಡ್ತೀವಿ, ಇಲ್ಲ ಸೊಳ್ಳೆಗಿರೋ ಪ್ರದೇಶದಲ್ಲಿ ಇದ್ರೆ ಲೆಪ್ಟೋಸ್ಪೈರ ಮಾಡ್ತೀವಿ. ಫಸ್ಟ್ ಇನ್ಫೆಕ್ಷನ್ ರೂಲ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಹಾ ಅವರ ಹಾ ಅಭ್ಯಾಸಗಳ ಬಗ್ಗೆ ತಿಳ್ಕೊಂತೀವಿ. ಕುಡಿಯೋ ಅಭ್ಯಾಸ ಇದೆಯಾ, ಫ್ಯಾಟಿ ಲಿವರ್ ಇದೆಯಾ, ಒಬೀಸ್ ಇದಾರಾ, ಶುಗರ್ ಕಾಯಿಲೆ ಇದೆಯಾ, ಬಿ ಪಿ ಇದೆಯಾ ಅಂತ. ಅವಾಗ ಸಿಂಪಲ್ ಅಲ್ಟ್ರಾಸೌಂಡ್ ಮಾಡಿದ್ರೆ ನಮ್ಗೆ ಗೊತ್ತಾ ಫ್ಯಾಟಿ ಲಿವರ್ ಇದೆಯಾ, ಇಲ್ಲ ಲಿವರ್ ಸಿರೋಸಿಸ್ ಸ್ಟೇಜ್ ಕೊಟ್ಟೋಗಿದೆಯಾ, ಅದೆಲ್ಲ ಗೊತ್ತಾಗುತ್ತೆ.
ಅದ್ರಲ್ಲಿ ಏನಾದ್ರು ಬಂತು ಅಂದ್ರೆ ಮತ್ತೆ ಸಿ ಟಿ ಸ್ಕ್ಯಾನ್ ಮಾಡಿಸ್ತೀವಿ. ಸಿ ಟಿ ಸ್ಕ್ಯಾನ್ ಅಲ್ಲಿ ಏನ್ ಹಾ, ಗೊತ್ತಾಗುತ್ತೆ, ಲಿವರ್ದು ಆರ್ಕಿಟೆಕ್ಚರ್ ಯಾವ ತರ ಇದೆ, ಅದರಲ್ಲಿ ಸ್ಟ್ರಕ್ಚರ್ ಟ್ಯೂಮರ್ ಇದೆಯಾ, ಟೆಕ್ಸ್ಚರ್ ಹೆಂಗಿದೆ, ಎಕ್ಸಾಕ್ಟ್ಲಿ ಯಾವ ತರ ಇದೆ, ಆರ್ಕಿಟೆಕ್ಚರ್ ಹೆಂಗಿದೆ, ನೊಡ್ಯೂಲ್ಸ್ ವೆರಿ ಇದೆನಾ, ಗುಡ್. ಗಟ್ಟಿ ಆಗಿದೆನಾ, ಏನು ಗಡ್ಡಿ ಎಲ್ಲ ಆಗಿದೆ ಗೊತ್ತಾಗುತ್ತೆ ಎಲ್ಲ ಸರ್. ಹಾ, ಗೊತ್ತಾಗುತ್ತೆ ನಮಗೆ ಸಿ ಟಿ ಸ್ಕ್ಯಾನ್ ಅಲ್ಲಿ. ಪ್ಯಾನ್ಕ್ರಿಯಸ್ ಅಲ್ಲಿ ಏನಾದ್ರು ಗಡ್ಡಿ ಇದ್ದು ಪಿತ್ತನ ಬ್ಲಾಕ್ ಮಾಡ್ತಾ ಇದೆಯಾ, ಇಲ್ಲ ಪಿತ್ತಕೋಶದಲ್ಲಿ ಕ್ಯಾನ್ಸರ್ ಇದೆಯಾ, ಕಲ್ಲಿದೆಯಾ, ಕಲ್ಲು ಬ್ಲಾಕ್ ಮಾಡ್ತಾ ಇದೆಯಾ, ಇದ್ರಲ್ಲಿ ಗೊತ್ತಾಗುತ್ತೆ. ಹ್ಮ್. ನೆಕ್ಸ್ಟ್ ಎಂ ಆರ್ ಐ ಸ್ಕ್ಯಾನ್ ಮಾಡಿಸ್ತೀವಿ. ಪಿತ್ತನಾಳಿಗಳನ್ನ ಕರೆಕ್ಟ್ ಆಗಿ ನೋಡ್ಲಿಕ್ಕೆ ನಾವು ಎಂ ಆರ್ ಐ ಸ್ಕ್ಯಾನ್ ಮಾಡಿಸ್ತೀವಿ, ಅದಕ್ಕೆ ಅಬ್ಸ್ಟ್ರಕ್ಟಿವ್ ಹ್ಮ್. ಜಾಂಡಿಸ್ ಏನಾದ್ರು ಇದ್ರಲ್ಲಿ ಇದೆಯಾ ಅಂತ. ಅಕಸ್ಮಾತ್ ಕ್ಯಾನ್ಸರ್ ಅಂತ ಪರಿಗಣಿಸಿದ್ರೆ ನೆಕ್ಸ್ಟ್ ಪೆಟ್ ಸ್ಕ್ಯಾನ್ ಕೂಡ ಮಾಡ್ತೀವಿ. ಯಾಕೆ ಕ್ಯಾನ್ಸರ್ ಬರೀ ಇಲ್ಲೇ ಇದೆಯಾ, ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ಯಾ, ಬೇರೆ ಈ ತರ ನೀವು. ಕಡೆಗೆಲ್ಲಾದ್ರೂ ಇದೆನಾ ಅಂತ. ಹಾ, ಎಕ್ಸಾಕ್ಟ್ಲಿ. ಸೊ ಬೇಸಿಕ್ಲಿ ಪೇಷಂಟ್ ಬಂದಾಗೆ ಅವರು ಯಾವ ತರ ಸಿಂಪ್ಟಮ್ಸ್ ಹೇಳ್ತಾರೆ, ಅವ್ರಿಗೆ ಏನೇನ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ನೋಡ್ಬಿಟ್ಟು ನಾವು ಅದನ್ನ ಇದು ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಸುಮ್ಮನೆ ಎಲ್ಲದನ್ನು ಒಂದೇ ಸತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮಾಡಕ್ ಸೊ ದಿಸ್ ಹೌದೌದು, ಇಸ್ ವೈ ಇಲ್ಲ ಇಲ್ಲ. ಇಂಪಾರ್ಟೆಂಟ್ ಅವಾಗ ಏನಂದ್ರೆ ನಿಮ್ಗೆ ಏನಾದ್ರು. ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ರೆ ನಾವು ಆ ಕುದುರೆ ಮುಂದೆ ಗಾಡಿ ಕಟ್ಟಿದಾಗ ಆಗುತ್ತೆ, ಅದು ಗಾಡಿ ಓಡಕ್ ಆಗಲ್ಲ. ಗಾಡಿ ಎಕ್ಸಾಕ್ಟ್ಲಿ. ಓಡ್ಬೇಕಂದ್ರೆ ಕುದುರೆ ಹಿಂದೆನೆ ಗಾಡಿ ಇರ್ಬೇಕು. ಯೋಚನೆ ಮಾಡ್ಬೇಕು. ಸೊ ಎಸ್, ನಾವು ಹಾಗಾಗಿ ಸ್ವಲ್ಪ ಯೋಚನೆ ಪೇಷಂಟ್ ಮಾಡಿ. ಅನ್ನ ನಾವು ಎಸ್, ಕರೆಕ್ಟ್ ಆಗಿ ಕೇಳಿ, ಅವ್ರು ಕರೆಕ್ಟ್ ಹಿಸ್ಟ್ರಿ ತಗೊಂಡು ಎಕ್ಸಾಮಿನ್ ಎಸ್, ಮಾಡಿ, ಅದಕ್ಕೆ ಏನ್ ಅಬ್ಸಲ್ಯೂಟ್ಲಿ, ಬೇಕೋ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಡಯಾಗ್ನೋಸಿಸ್ ಆಗುತ್ತೆ. ಅಬ್ಸಲ್ಯೂಟ್ಲಿ, ಹಾ, ಅಬ್ಸಲ್ಯೂಟ್ಲಿ ಡಯಾಗ್ನೋಸ್ ಮಾಡಿದ್ರೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಏನು ಎಸ್. ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರೆ ಅಂದ್ರೆ, ಒಳ್ಳೆ ಪ್ರೊಫೆಸರ್ ಹೇಳ್ಕೊಟ್ಟಂಗೆ, ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಟ್ರೆ. ನನಗೂ ಕೂಡ ಅರ್ಥ ಆಯ್ತು. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಡಾಕ್ಟರ್ ವಿಜಯಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್.